ನಮಸ್ಕಾರ ವೀಕ್ಷಕರೇ, ಈಗ ತಾನೇ ಬಂದಂತ ಸುದ್ದಿ. ರಾಜ್ಯದ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್. ಹೌದು ವೀಕ್ಷಕರೇ, 31 ಮತ್ತು 32ನೇ ಕಂತಿನ ಬಿಡುಗಡೆ ಬಗ್ಗೆ ಬಿಗ್ ಅಪ್ಡೇಟ್ ಬಂದಿದೆ. ಮತ್ತು ರೇಷನ್ ಕಾರ್ಡ್ದಾರರಿಗೆ ಗುಡ್ ನ್ಯೂಸ್. ಹೌದು ವೀಕ್ಷಕರೇ, ಕುಟುಂಬದ ಪ್ರತಿ ಸದಸ್ಯನಿಗೆ 7 ಕೆಜಿ ಅಕ್ಕಿ. ಪಡಿತರ ಚೀಟಿ ನಿಯಮಕ್ಕೆ ತಿದ್ದುಪಡಿ ತರಲು ಮುಂದಾದಂತ ಸರ್ಕಾರ. ವೀಕ್ಷಕರೇ, ಮತ್ತೊಂದು ಗುಡ್ ನ್ಯೂಸ್ ಏನೆಂದರೆ ರಾಜ್ಯದ ನಿವೃತ್ತಿ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್. ನಗದು ರಹಿತ ಚಿಕಿತ್ಸೆ ಸಂಧ್ಯಾ ಕಿರಣ್ ಯೋಜನೆ ಜಾರಿಗೆ ಮತ್ತು ಪಿಂಚಣಿದಾರರಿಗೆ ಭರ್ಜರಿ ಸಿಹಿ ಸುದ್ದಿ. ಹೌದು ವೀಕ್ಷಕರೇ, 23.14 ಲಕ್ಷ ಫಲಾನುಭವಿಗಳ ಪಿಂಚಣಿ ಮುಂದುವರಿಕೆಗೆ ಸರ್ಕಾರದ ಆದೇಶ. ಹಾಗೂ ಅಡುಗೆ ಅನಿಲದ ಬಗ್ಗೆ ಕೇಂದ್ರ ಸರ್ಕಾರದಿಂದ ಭರ್ಜರಿ ಸಿಹಿ ಸುದ್ದಿ. ಹೌದು ವೀಕ್ಷಕರೇ, ಹೊಸ ಸರ್ಕಾರಿ ಯೋಜನೆಗಳ ಘೋಷಣೆ. ವೀಕ್ಷಕರೇ, ತಾವು ಈ ಎಲ್ಲ ಮಾಹಿತಿಗಳ ವಿವರಗಳನ್ನು ತಿಳಿಯುವ ಮುನ್ನ ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ಎಲ್ಲ ಮಾಹಿತಿಗಳ ವಿವರಗಳನ್ನು ತಿಳಿಯಬೇಕಾದ್ರೆ ದಯವಿಟ್ಟು ತಾವು ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 32ನೇ ಕಂತಿನ 2,000 ರೂಪಾಯಿ ಬಿಡುಗಡೆಗೆ ಸರ್ಕಾರ 2,443 ಕೋಟಿ ಹಣ ಬಿಡುಗಡೆ ಮಾಡಿರುವ ಬಗ್ಗೆ ವರದಿ ಬಂದಿದೆ. ಫಲಾನುಭವಿಗಳ ಖಾತೆಗಳಿಗೆ ಹಣ ಹಂತ ಹಂತವಾಗಿ ಜಮಾ ಆಗುತ್ತಿದೆ. ಮತ್ತು ಗೃಹಲಕ್ಷ್ಮಿ ಅಧಿಕೃತ ಮಾಹಿತಿಯನ್ನು ಕೂಡ ನೀವು ಕರ್ನಾಟಕದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲೂ ಕೂಡ ನೋಡಬಹುದಾಗಿದೆ. ವೀಕ್ಷಕರೇ, ಮೊಬೈಲ್ನಲ್ಲಿ ಡಿಬಿಟಿ ಕರ್ನಾಟಕ ಆ್ಯಪ್ ತೆರೆಯಿರಿ. ಇದು ಕರ್ನಾಟಕ ಸರ್ಕಾರದ ಡಿಬಿಟಿ ವ್ಯವಸ್ಥೆಯ ಅಧಿಕೃತ ಆ್ಯಪ್ ಆಗಿದ್ದು ವಿವಿಧ ಯೋಜನೆಗಳ ಪಾವತಿ ವಿವರ ಮತ್ತು ಬ್ಯಾಂಕ್ ಸೀಡಿಂಗ್ ಸ್ಥಿತಿಯನ್ನು ಸಹ ನೋಡಬಹುದಾಗಿದೆ. ನಿಮ್ಮ ಆಧಾರ್ ಸಂಖ್ಯೆ ನಮೂದಿಸಿ ನಿಮ್ಮ ಮೊಬೈಲ್ಗೆ ಬರುವಂಥ OTP ಹಾಕಿ ಲಾಗಿನ್ ಮಾಡಿಕೊಳ್ಳಿ ಮತ್ತು ಗೃಹಲಕ್ಷ್ಮಿ ಯೋಜನೆಯನ್ನು ಕೂಡ ನೀವು ಆಯ್ಕೆ ಮಾಡಿಕೊಳ್ಳಿ. ಅಲ್ಲಿರುವಂಥ ಪೇಮೆಂಟ್ ಡೀಟೇಲ್ಸ್ ಅಥವಾ ಪೇಮೆಂಟ್ ಹಿಸ್ಟ್ರಿನಲ್ಲಿ ನೀವು ಕಂತಿನ ಹಣ ಜಮಾ ಆಗಿದೆ ಅಥವಾ ಇಲ್ಲ ಮತ್ತು ದಿನಾಂಕ ಮತ್ತು ಮೊತ್ತವನ್ನು ಸಹ ತಾವು ವೀಕ್ಷಿಸಬಹುದು ಮತ್ತು ನೋಡಬಹುದು. ಮತ್ತೊಂದು ವಿಧಾನ ಏನೆಂದರೆ ಕರ್ನಾಟಕದ ಮಾಹಿತಿ ಕಣಜ ಗೃಹಲಕ್ಷ್ಮಿ ಪೋರ್ಟಲ್ನಲ್ಲಿಯೂ ಸಹ ಅರ್ಜಿ ಅಥವಾ ಗೃಹಲಕ್ಷ್ಮಿ ಸ್ಥಿತಿಯನ್ನು ಕೂಡ ನೀವು ಪರಿಶೀಲಿಸಿಕೊಳ್ಳಬಹುದು. ವೀಕ್ಷಕರೇ, 31 ಅಥವಾ 32ನೇ ಕಂತಿನ ಹಣ ಇನ್ನೂ ಯಾರಿಗೂ ಜಮಾ ಆಗಿಲ್ವೋ ತಾವು ವೆಬ್ಸೈಟ್ ಮೂಲಕ ಅಥವಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಒಂದು ಮಾಹಿತಿ ಪ್ರಕಾರ ತಾವು ತಿಳಿದುಕೊಳ್ಳಬಹುದಾಗಿದೆ. ಸ್ಟೇಟಸ್ ಅನ್ನು ಕೂಡ ಚೆಕ್ ಮಾಡಿಕೊಳ್ಳಬಹುದಾಗಿದೆ. ವೀಕ್ಷಕರೇ, ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಪ್ರತಿ ಕುಟುಂಬಕ್ಕೆ 35 ಕೆಜಿ ಅಕ್ಕಿಯನ್ನು ನೀಡಲಾಗುತ್ತಿತ್ತು ಮತ್ತು ಕುಟುಂಬದಲ್ಲಿ 7 ಜನ ಇರಲಿ ಅಥವಾ ಇಬ್ಬರೇ ಇರಲಿ ಅಕ್ಕಿ ಮಾತ್ರ 35 ಕೆಜಿ ಸಿಗುತ್ತಿತ್ತು. ಇದರ ಪ್ರಕಾರ ಸಣ್ಣ ಕುಟುಂಬಗಳಿಗೆ ಹೆಚ್ಚಿನ ಆಹಾರವೂ ಕೂಡ ಸಿಗ್ತಾ ಇತ್ತು. ಹಾಗಾದ್ರೆ ದೊಡ್ಡ ಕುಟುಂಬಗಳಿಗೆ ಆಗಾಗ ಆಹಾರ ಪದಾರ್ಥಗಳ ಕೊರತೆ ಆಗುವುದು ಕೂಡ ಸಾಧ್ಯತೆ ಇತ್ತು. ಈ ಹಿನ್ನೆಲೆಯಲ್ಲಿ ಇದೀಗ ಸರ್ಕಾರ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ತಿದ್ದುಪಡಿ ಮಾಡಲು ಮುಂದಾಗಿದೆ. ಇನ್ನು ಮುಂದೆ ಪ್ರತಿ ಕುಟುಂಬಕ್ಕೆ 35 ಕೆಜಿ ಪಡಿತರ ನೀಡಲು ಬದಲಾಗಿ ಕುಟುಂಬದ ಪ್ರತಿ ವ್ಯಕ್ತಿಗೆ 7 ಕೆಜಿ ಪಡಿತರವು ಸಿಗುತ್ತದೆ. ಅಂದರೆ ಅಗತ್ಯ ತಕ್ಕಂತೆ ಆಹಾರವು ಕೂಡ ಪ್ರಾಪ್ತಿಯಾಗ್ತದೆ. ಸರ್ಕಾರ ಈ ಬದಲಾವಣೆಯನ್ನು ಶೀಘ್ರದಲ್ಲೇ ಜಾರಿಗೆ ತರುವಂತಹ ಬಗ್ಗೆ ಕೂಡ ಯೋಚಿಸುತ್ತಿದೆ. ಆದರೆ ಇನ್ನೂ ಅದನ್ನು ಜಾರಿಗೆ ತಂದಿಲ್ಲ. ಸರ್ಕಾರವು ಸಾರ್ವಜನಿಕರಿಂದ ಸಲಹೆಗಳನ್ನು ಕೋರಿದ್ದು ಸಲಹೆಗಳನ್ನು ನೀಡುವ ಅವಧಿಯೂ ಕೂಡ ಇದೀಗ ಕೊನೆಯಾಗಿದೆ. ಗೃಹ ಯೋಜನೆ ಅಡಿಯಲ್ಲಿ ಹಲವಾರು ಪಡಿತರ ಚೀಟಿಗಳನ್ನು ಕೂಡ ವಿತರಿಸಲಾಗುತ್ತದೆ ಮತ್ತು ಅಡಿಯಲ್ಲಿ ಕುಟುಂಬದ ಪ್ರತಿ ಸದಸ್ಯರಿಗೆ 5 ಕೆಜಿ ಆಹಾರವನ್ನು ಪಡೆಯಲು ಅರ್ಹರಾಗಿರುತ್ತಾರೆ. ಅಂತ್ಯೋದಯ ಅನ್ನ ಯೋಜನೆಯನ್ನು ಕೂಡ ಇದರೊಂದಿಗೆ ಜೋಡಿಸಲು ಸರ್ಕಾರ ಮುಂದಾಗಿದೆ. ಹೌದು ವೀಕ್ಷಕರೇ, ಈ ವ್ಯವಸ್ಥೆಯಂತೆ ದೊಡ್ಡ ಕುಟುಂಬಗಳಿಗೆ 35 ಕೆಜಿ ಅಕ್ಕಿ ನೀಡುವುದರಿಂದ ಅಸಮಾನತೆ ಉಂಟಾಗುತ್ತದೆ ಎಂದು ಸಹ ಸರ್ಕಾರದ ವಾದವಾಗಿರುವುದರಿಂದ ಕುಟುಂಬದಲ್ಲಿ ಇಬ್ಬರು ಇದ್ದರೂ ಸಹ 35 ಕೆಜಿ ಅಕ್ಕಿ, 7 ಜನ ಇದ್ದರೂ ಸಹ 35 ಕೆಜಿ ಅಕ್ಕಿ ನೀಡುವ ರೀತಿ ಸರಿಯಲ್ಲ ಎನ್ನುವುದು ಸರ್ಕಾರದ ಅಭಿಪ್ರಾಯವಾಗಿದೆ. ಹಾಗಾದರೆ 7 ಕೆಜಿ ಅಕ್ಕಿ ಎಂದರೆ ಪ್ರತಿ ಕುಟುಂಬಕ್ಕೆ 7 ಕೆಜಿ ಎಂದರ್ಥ ಅಲ್ಲ. ಇದೀಗ ಪಡಿತರ ವಿತರಣೆ ಬಗ್ಗೆ ಮೊದಲು ಗೊಂದಲ ಉಂಟಾಗುತ್ತದೆ. ಯಾಕೆಂದರೆ ರೇಷನ್ ಕಾರ್ಡ್ ಕೇವಲ 7 ಕೆಜಿ ಧಾನ್ಯವನ್ನು ಮಾತ್ರ ಒದಗಿಸುತ್ತದೆ ಎನ್ನುವ ಭಾವನೆ ಜನರಲ್ಲಿದೆ. ಆದರೆ ಸರ್ಕಾರದ ಪ್ರಸ್ತಾವನೆಯಲ್ಲಿ ಈ ಬಗ್ಗೆ ಯಾವುದೇ ಪ್ರಕಾರದ ಹೇಳಿಕೆ ನೀಡಿಲ್ಲ. ಪ್ರಾಸ್ತಾವಿಕವಾಗಿ ಸೂತ್ರದ ಪ್ರಕಾರ ಕುಟುಂಬದ ಪ್ರತಿ ಸದಸ್ಯರಿಗೆ 7 ಕೆಜಿ ಪಡಿತರ ಧಾನ್ಯವನ್ನು ನೀಡಲಾಗುತ್ತದೆ ಮತ್ತು ಇಡೀ ಕುಟುಂಬಕ್ಕೆ ಗರಿಷ್ಠ 35 ಕೆಜಿ ಅಕ್ಕಿ ಆಗಿರುತ್ತದೆ. ಇದರಿಂದ ಒಬ್ಬ ಸದಸ್ಯರಿಗೆ 7 ಕೆಜಿ ಮತ್ತು ಇಬ್ಬರು ಸದಸ್ಯರಿದ್ದರೆ 14 ಕೆಜಿ, ಮೂವರಿದ್ದರೆ 21 ಕೆಜಿ ಮತ್ತು 4 ಜನ ಇದ್ದರೆ 28 ಕೆಜಿ ಅಕ್ಕಿ. ಕುಟುಂಬದಲ್ಲಿ 5 ಹೆಚ್ಚಿನ ಸದಸ್ಯರಿದ್ದರೆ ಮಾತ್ರ ಒಟ್ಟು ಪಡಿತರನ್ನು 35 ಕೆಜಿ ಅಕ್ಕಿ ಮೀಸಲಾತಿ ಇಡಲಾಗುತ್ತದೆ ಎಂದು ಎನ್ನಲಾಗುತ್ತದೆ. ಹಾಗಾದ್ರೆ ಒಬ್ಬರಿಂದ 4 ಸದಸ್ಯರಿರುವಂತಹ ಕುಟುಂಬಗಳ ಮೇಲೆ ಹೆಚ್ಚಿನ ಪರಿಣಾಮ ಬೀರುವುದು. ಒಬ್ಬರೇ ಸದಸ್ಯರಿರುವಂತಹ ಕುಟುಂಬಗಳಿಗೆ ನೀಡಲಾಗಿದ್ದಂತಹ ಅಕ್ಕಿ ಕೂಡ ಪ್ರಮಾಣ 35 ಕೆಜಿಯಿಂದ 7 ಕೆಜಿ ಇಳಿಸಬಹುದು. ಹಾಗಾದ್ರೆ ಸಣ್ಣ ಕುಟುಂಬಗಳಿಗೆ ಪಡಿತರ ಕೋಟಾದಲ್ಲಿ ಸಿಗುವಂತಹ ಪಡಿತರ ಬಹಳ ಕಡಿಮೆ ಆಗಿರುತ್ತದೆ. 6, 7 ಅಥವಾ 8 ಸದಸ್ಯರನ್ನು ಹೊಂದಿರುವಂತಹ ಕುಟುಂಬಗಳಿಗೆ ಈ ವ್ಯವಸ್ಥೆ ಅಡಿಯಲ್ಲಿ ಗರಿಷ್ಠ 35 ಕೆಜಿ ಅಕ್ಕಿಯನ್ನು ಪಡೆಯುತ್ತಾರೆ. ಪ್ರತಿ ವ್ಯಕ್ತಿಗೆ 7 ಕೆಜಿ ಪಡಿತರವನ್ನು ವಿತರಣೆ ಅಂದರೆ 6 ಸದಸ್ಯರಿದ್ದರೆ 42 ಕೆಜಿ, 7 ಸದಸ್ಯರಿದ್ದರೆ 49 ಕೆಜಿ ಅಕ್ಕಿ ಸಿಗುತ್ತದೆಂದಲ್ಲ.
ಪ್ರಸ್ತಾವನೆ ಪಡಿತರ ವಿತರಣೆ ಪ್ರಕಾರ ಗರಿಷ್ಠ ಮಿತಿಯನ್ನು 35 ಕೆಜಿ ಅಕ್ಕಿ ನೀಡಲಾಗುತ್ತದೆ. ಯಾವುದೇ ಬದಲಾವಣೆ ಇದರಲ್ಲಿ ಆಗೋದಿಲ್ಲ ಎಂದು ಸಹ ಎನ್ನಲಾಗುತ್ತದೆ. ಮತ್ತು ಅನ್ನ ಯೋಜನೆ ಅಡಿಯಲ್ಲಿ ಅತ್ಯಂತ ಬಡ ಮತ್ತು ದುರ್ಬಲ ಕುಟುಂಬಗಳಿಗೆ ಒಳಗೊಂಡಂತೆ ಇದು ಒಂಟಿಯಾಗಿ ವಾಸಿಸಿರುವಂತಹ ವೃದ್ಧರು, ವಿಧವೆಯರು ಅಥವಾ ಸಣ್ಣ ಕುಟುಂಬಗಳನ್ನು ಒಳಗೊಂಡಿರಬಹುದು. ಪ್ರಸ್ತುತ ವ್ಯವಸ್ಥೆಯಲ್ಲಿ ಎಲ್ಲರಿಗೂ 35 ಕೆಜಿ ಅಕ್ಕಿ ಆಹಾರ ಧಾನ್ಯವು ಸಿಗುತ್ತದೆ ಮತ್ತು ಒಂದು ವೇಳೆ ಪ್ರಸ್ತಾವನೆ ಜಾರಿಗೆ ತಂದರೆ ಒಬ್ಬ ವ್ಯಕ್ತಿಗೆ ಸಿಗುವ ಆಹಾರ ಧಾನ್ಯ 7 ಕೆಜಿಗೆ ಇಳಿಯಬಹುದು. 7 ಕೆಜಿ ಪ್ರಸ್ತಾವನೆ ಪಡಿತರ ಅಥವಾ ಪಡಿತರ ಚೀಟಿಯ ಆದಾಯ ಮಿತಿಯನ್ನು ಪ್ರತ್ಯೇಕವಾಗಿ ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತದೆ. 35 ಕೆಜಿ ಅಕ್ಕಿಯನ್ನು 7 ಕೆಜಿಗೆ ಇಳಿಸಿದರೆ ಪ್ರಸ್ತಾವನೆ ಪ್ರಕಾರ ಪ್ರಾಥಮಿಕವಾಗಿ ಅನ್ನ ಯೋಜನೆಯ ಎಣಿಕೆಯನ್ನು ಬದಲಾಯಿಸುವುದನ್ನು ಕೂಡ ಒಳಗೊಂಡಿರುತ್ತದೆ. ಮತ್ತು ವೀಕ್ಷಕರೇ, ಪಡಿತರ ಚೀಟಿಗಳಿಗೆ ಅರ್ಹ ಕುಟುಂಬಗಳನ್ನು ಗುರುತಿಸುವುದು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜವಾಬ್ದಾರಿಯಾಗಿರುತ್ತದೆ. ರಾಜ್ಯದ ಆದಾಯ ಮಿತಿ ಅಥವಾ ಅರ್ಹತಾ ಬದಲಾವಣೆಗಳನ್ನು ಸಹ ಕೇಂದ್ರ ಪ್ರಸ್ತಾವನೆ ನೇರವಾಗಿ ಲಿಂಕ್ ಮಾಡುವುದು ಸರಿಯಿಲ್ಲ ಎಂದು ಕೂಡ ಎನ್ನಲಾಗುತ್ತದೆ. ಅತ್ಯಂತ ಮುಖ್ಯವಾದಂಥ ವಿಷಯವೆಂದರೆ 7 ಕೆಜಿಗೆ ಸೂತ್ರವನ್ನು ಕೂಡ ಇನ್ನೂ ಜಾರಿಗೆ ತರಲಾಗಿಲ್ಲ. ಹಾಗಾಗಿ ತಿದ್ದುಪಡಿ ಮಾಡುವ ಕರಡು ಪ್ರಸ್ತಾವನೆ ಅಷ್ಟೇ ಇದೆ. ಇದಕ್ಕಾಗಿ ಸರ್ಕಾರ ಸಲಹೆಗಳು ಮತ್ತು ಆಕ್ಷೇಪಣೆಗಳನ್ನು ಕೂಡ ಕೋರುತ್ತಿದ್ದು, ಆದ್ದರಿಂದ ಇದೀಗ ಪ್ರತಿ ಕುಟುಂಬಕ್ಕೆ 35 ಕೆಜಿ ಅಕ್ಕಿ ಅಸ್ತಿತ್ವದಲ್ಲಿ ಇರುವ ವ್ಯವಸ್ಥೆಯು ಕೂಡ ಆಧಾರವೆಂದು ಪರಿಗಣಿಸಲಾಗುತ್ತಿದೆ. ಸರ್ಕಾರವು ಪ್ರಸ್ತಾವನೆಯನ್ನು ಅಂತಿಮಗೊಳಿಸಿ ಕಾನೂನನ್ನು ತಿದ್ದುಪಡಿ ಮಾಡಿದರೆ ಮಾತ್ರ ಹೊಸ ಲೆಕ್ಕಾಚಾರ ಜಾರಿಗೆ ಬರುವುದು ಎಂದು ಸಹ ಎನ್ನಲಾಗುತ್ತಿದೆ. ವೀಕ್ಷಕರೇ, ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ, ರಾಜ್ಯದ ಸರ್ಕಾರಿ ನಿವೃತ್ತಿ ನೌಕರರಿಗೆ ಹಾಗೂ ಕುಟುಂಬದ ಪಿಂಚಣಿದಾರರಿಗೆ ನಗದು ರಹಿತ ಚಿಕಿತ್ಸೆ ಒದಗಿಸುವಂತಹ ಸಂಧ್ಯಾ ಕಿರಣ್ ಯೋಜನೆ. ಹೌದು ವೀಕ್ಷಕರೇ, ಸಂಧ್ಯಾ ಕಿರಣ್ ಯೋಜನೆ ಜಾರಿಗೆ ತರುವಂತಹ ಸಚಿವ ಸಂಪುಟದಲ್ಲಿ ಈ ಸಭೆಯಲ್ಲಿ ಅನುಮೋದನೆ ದೊರಕಿದ್ದು, ನಿರ್ಧಾರದ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದಲ್ಲಿ ಇದು ಸ್ವಾಗತಿಸಲಾಗುತ್ತಿದೆ. ರಾಜ್ಯದಲ್ಲಿ ಸುಮಾರು 5.20 ಲಕ್ಷ ನಿವೃತ್ತಿ ನೌಕರರು ಹಾಗೂ ಕುಟುಂಬದ ಪಿಂಚಣಿದಾರರಿದ್ದಾರೆ. 60 ರಿಂದ 70 ವರ್ಷದೊಳಗಿನ ಇರುವಂತಹ ನಿವೃತ್ತಿ ನೌಕರರಿಗೆ ಆರೋಗ್ಯ ಭದ್ರತೆ ಒದಗಿಸಲು ಸಂಧ್ಯಾ ಕಿರಣ್ ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕೆಂದು ಸಂಘವು ಕೂಡ ಸರ್ಕಾರದ ಹಂತದಲ್ಲಿ ನಿರಂತರವಾಗಿ ಮನವಿ ಸಲ್ಲಿಸುತ್ತಾ ಬಂದಿತ್ತು. ಹಾಗಾದರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಅವರ ಅಧ್ಯಕ್ಷತೆಯಲ್ಲಿ ಆಗಸ್ಟ್ 13ರಂದು ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ಈ ಯೋಜನೆಗೆ ಒಪ್ಪಿಗೆ ನೀಡಲಾಗಿದ್ದು, ಮತ್ತು ಇದಕ್ಕಾಗಿ ಮುಖ್ಯಮಂತ್ರಿಗಳು ಆರೋಗ್ಯ ಸಚಿವರು ಮತ್ತು ಮುಖ್ಯ ಕಾರ್ಯದರ್ಶಿಗಳಿಗೆ ಅವರಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸಿದರು. ಮತ್ತು ಆರೋಗ್ಯ ಸೌಲಭ್ಯ ಯೋಜನೆಯಡಿಯಲ್ಲಿ ಗರಿಷ್ಠ 5 ಲಕ್ಷದವರೆಗೆ ನಗದು ರಹಿತ ವೈದ್ಯಕೀಯ ಸೇವೆ ಲಭ್ಯವಾಗಿದ್ದು, ಸುಮಾರು 4.93 ಲಕ್ಷ ನಿವೃತ್ತಿ ನೌಕರರಿಗೆ, ಅವರಿಗೆ ಅವಲಂಬಿತರಾಗಿರುವ ಅಥವಾ ಕುಟುಂಬ ಪಿಂಚಣಿದಾರರಿಗೆ ಅನುಕೂಲವಾಗಲಿದೆ ಎಂದು ಸಹ ಎನ್ನಲಾಗುತ್ತದೆ. ವಯೋವಂದನಾ ಯೋಜನೆಯಡಿಯಲ್ಲಿ 80 ವರ್ಷ ಮೇಲ್ಪಟ್ಟ ನಿವೃತ್ತಿ ನೌಕರರಿಗೆ ಆಯುಷ್ಮಾನ್ ಭಾರತ್ ಆರೋಗ್ಯ ಭಾಗ್ಯ ಈ ಯೋಜನೆಯಡಿಯಲ್ಲಿ ವಾರ್ಷಿಕವಾಗಿ 5 ಲಕ್ಷ ಮೊತ್ತದ ವೈದ್ಯಕೀಯ ಚಿಕಿತ್ಸಾ ಸೌಲಭ್ಯವನ್ನು ಒದಗಿಸಲು ಆದೇಶಿಸಲಾಗಿದೆ. 70 ರಿಂದ 80 ವರ್ಷದ ಒಳಗಿರುವಂತಹ ನಿವೃತ್ತಿ ನೌಕರರಿಗೆ ಮೂಲ ಪಿಂಚಣಿಯಲ್ಲಿ 10% ಹೆಚ್ಚಳ ಮತ್ತು ನಿವೃತ್ತಿ ನೌಕರರು ನಿಧನ ಹೊಂದಿದಾಗ ಅಂತ್ಯ ಸಂಸ್ಕಾರಕ್ಕಾಗಿ 10,000 ರೂಪಾಯಿ ಆರ್ಥಿಕ ನೆರವು ನೀಡುವಂತೆ 7ನೇ ವೇತನ ಆಯೋಗವು ಶಿಫಾರಸು ಮಾಡಿದೆ. ಹೌದು ವೀಕ್ಷಕರೇ, ಈ ಶಿಫಾರಸುಗಳ ಜಾರಿಗೆ ಸರ್ಕಾರವು 4 ರಿಂದ 5 ತಿಂಗಳ ಕಾಲಾವಕಾಶ ಕೋರಿದ್ದು, ಮುಂದಿನ ದಿನಗಳಲ್ಲಿ ಸರ್ಕಾರದೊಂದಿಗೆ ಚರ್ಚಿಸಿ ಅನುಷ್ಠಾನಕ್ಕೆ ತರಲು ಸಂಘವು ಸಹ ನಿರಂತರವಾಗಿ ಶ್ರಮಿಸುತ್ತಿದೆ ಎಂದು ಸಹ ಹೇಳಲಾಗುತ್ತಿದೆ. ವೀಕ್ಷಕರೇ, ಮತ್ತೊಂದು ವಿಶೇಷ ಮಾಹಿತಿ ಏನೆಂದರೆ, ರಾಜ್ಯದಲ್ಲಿ ಸಾಮಾಜಿಕ ಭದ್ರತಾ ಯೋಜನೆಗಳ ಅಡಿ ವಿವಿಧ ಪಿಂಚಣಿಗಳನ್ನು ಪಡೆಯುತ್ತಿರುವಂತಹ ಲಕ್ಷಾಂತರ ಫಲಾನುಭವಿಗಳಿಗೆ ಕರ್ನಾಟಕ ಸರ್ಕಾರವು ಭರ್ಜರಿ ಸಿಹಿ ಸುದ್ದಿಯೊಂದನ್ನು ನೀಡಿದೆ. ಹೌದು ವೀಕ್ಷಕರೇ, ಕುಟುಂಬದ ದತ್ತಾಂಶ ಪರಿಶೀಲನೆ ಸಂದೇಹಾಸ್ಪದ ಎಂದು ಗುರುತಿಸಲಾಗಿದ್ದು, ಸುಮಾರು 23.14 ಲಕ್ಷಕ್ಕೂ ಅಧಿಕ ಫಲಾನುಭವಿಗಳ ಪಿಂಚಣಿಯನ್ನು ಯಾವುದೇ ತಡೆಯಿಲ್ಲದೆ ಮುಂದುವರಿಸಲು ಕಂದಾಯ ಇಲಾಖೆ ಅಧಿಕೃತ ಆದೇಶವೊಂದನ್ನು ಹೊರಡಿಸಿದೆ. ಹೌದು ವೀಕ್ಷಕರೇ, ಕುಟುಂಬದ ದತ್ತಾಂಶ ಮಾಹಿತಿಗಳನ್ನು ರಾಜ್ಯದ ಪಿಂಚಣಿ ಫಲಾನುಭವಿಗಳ ಮಾಹಿತಿಯೊಂದಿಗೆ ತಾಳೆ ಮಾಡಿರುವಂತಹ ರಾಜ್ಯದಲ್ಲಿ ಒಟ್ಟು 23,14,544 ಫಲಾನುಭವಿಗಳ ಮಾಹಿತಿ ಸಂದೇಹಾಸ್ಪದ ಎಂದು ಕೂಡ ಕಂಡು ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳು ಮತ್ತು ಸಂಯೋಜನೆ ಮೊಬೈಲ್ ಆ್ಯಪ್ ಮೂಲಕ ಭೌತಿಕ ಪರಿಶೀಲನೆ ನಡೆಸಿದಾಗ ನಿಗದಿತ ವಿಳಾಸದಲ್ಲಿ ವಾಸಿಸುವುದು ಇಲ್ಲದಿರುವುದು ಮತ್ತು ನಿಗದಿತ ಆದಾಯ ವಾರ್ಷಿಕ ದೃಢೀಕರಣ ಹಾಜರಾತು ಪಡಿಸದೆ ಕಾರಣ ಒಟ್ಟು 18,06,032 ಸಂದೇಹಾಸ್ಪದ ಫಲಾನುಭವಿಗಳ ಪಿಂಚಣಿಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು. ಮತ್ತು ಇದರ ಆದಾಯ ಮಿತಿ ಪರಿಶೀಲನೆ ಮತ್ತು ಸರ್ಕಾರದ ಹೊಸ ನಿರ್ಧಾರದ ಮೂಲಕ ಪಿಂಚಣಿ ಸ್ಥಗಿತಗೊಂಡಿದ್ದ ಫಲಾನುಭವಿಗಳ ಪೈಕಿ ಹಲವಾರು ವಾರ್ಷಿಕ ಆದಾಯವು 32,000ಕ್ಕಿಂತಲೂ ಹೆಚ್ಚು 1,20,000 ಒಳಗಿನ ಮಿತಿಯಲ್ಲಿರುವುದು ಕಂಡು ಬಂದಿದೆ. ಹಾಗಾದರೆ ಈ ವರ್ಗದ ಬಡ ಮತ್ತು ಅರ್ಹ ಫಲಾನುಭವಿಗಳಿಗೆ ತೊಂದರೆಯಾಗಬಾರದೆಂಬ ನಿಟ್ಟಿನಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಕಂದಾಯ ಸಚಿವರು ಸಹ ಆದೇಶದ ಮೇರೆಗೆ ಸರ್ಕಾರವು ಈ ಮಹತ್ವದ ತೀರ್ಮಾನವನ್ನು ಕೈಗೊಂಡಿದೆ. ಹೌದು ವೀಕ್ಷಕರೇ, ಕಂದಾಯ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು
ಹೊರಡಿಸಿರುವಂತಹ ಆದೇಶದ ಪ್ರಕಾರ ರಾಜ್ಯದಲ್ಲಿ ಕಂಡು ಬಂದಿರುವಂತಹ 23,14,544 ಸಂದೇಹಾಸ್ಪದ ಫಲಾನುಭವಿಗಳ ಪೈಕಿ ಭೌತಿಕ ಪರಿಶೀಲನೆ ಬಾಕಿ ಇರುವ ಮತ್ತು ಪರಿಶೀಲನೆ ನಂತರ 32,000ದಿಂದ 1,20,000 ಒಳಗಿನ ವಾರ್ಷಿಕ ಆದಾಯ ಮಿತಿ ಹೊಂದಿರುವಂತಹ ಎಲ್ಲ ಅರ್ಹ ಫಲಾನುಭವಿಗಳ ಪಿಂಚಣಿಯನ್ನು ಮುಂದುವರಿಸುವಂತೆ ಆದೇಶವನ್ನು ಮುಂದುವರಿಸಲು ಸರ್ಕಾರವು ಹಸಿರು ನಿಶಾನೆ ನೀಡಿದೆ ಎಂದು ಸಹ ಎನ್ನಲಾಗುತ್ತದೆ. ಮತ್ತು ಈ ನಿರ್ಧಾರದಿಂದ ವೀಕ್ಷಕರೇ, ತಾಂತ್ರಿಕ ಕಾರಣಗಳಿಂದ ಪಿಂಚಣಿ ವಂಚಿತರಾಗಿದ್ದಂತಹ ಲಕ್ಷಾಂತರ ಹಿರಿಯ ನಾಗರಿಕರು, ವಿಧವೆಯರು ಮತ್ತು ಅಂಗವಿಕಲ ಫಲಾನುಭವಿಗಳಿಗೆ ದೊಡ್ಡ ನಿರಾಳತೆ ಸಿಕ್ಕಿದಂತಾಗಿದೆ ಎಂದು ಸಹ ಎನ್ನಲಾಗುತ್ತಿದೆ. ವೀಕ್ಷಕರೇ, ಅಡಿಗೆ ಅನಿಲ ಬಗ್ಗೆ ಕೇಂದ್ರ ಸರ್ಕಾರದಿಂದ ಒಂದು ಸಿಹಿ ಸುದ್ದಿ ಬಂದಿದೆ. ಹೌದು ವೀಕ್ಷಕರೇ, ಇರಾನ್ ಸಂಘರ್ಷದಿಂದಾಗಿ ಅಂತಾರಾಷ್ಟ್ರೀಯ ಇಂಧನ ಸಾಗಣೆ ಮತ್ತು LPG ಪೂರೈಕೆ ವೆಚ್ಚಗಳ ಮೇಲೆ ಹೆಚ್ಚುತ್ತಿರುವಂತಹ ಒತ್ತಡದ ಹಿನ್ನೆಲೆಯಲ್ಲಿ ಕೂಡ ಕೇಂದ್ರ ಸರ್ಕಾರವು ಪ್ರಮುಖ ಕ್ರಮಗಳಿಗೆ ಸಿದ್ಧತೆ ನಡೆಸುತ್ತಿದೆ. ಯಾಕೆಂದರೆ ನೈಸರ್ಗಿಕ ಅನಿಲ ಬಳಕೆಯನ್ನು ಹೆಚ್ಚಿಸಲು ಹೊಸ ಪ್ರೋತ್ಸಾಹಕ ಯೋಜನೆಯನ್ನು ತರಲು ನಿರ್ಧರಿಸಿದೆ. ಹೌದು ವೀಕ್ಷಕರೇ, ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವಂತಹ ಇರಾನ್ ಸಂಘರ್ಷದ ಹಿನ್ನೆಲೆಯಲ್ಲಿ ಕೂಡ ಕೇಂದ್ರ ಸರ್ಕಾರ ಪ್ರಮುಖ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ. ಈ ಯುದ್ಧದ ಇಂಧನ ಪೂರೈಕೆಯನ್ನು ಅಡ್ಡಿಪಡಿಸದೆ ಮತ್ತು ಅಡುಗೆ ಅನಿಲ ಆಮದು ಕೂಡ ವೆಚ್ಚವನ್ನು ಹೆಚ್ಚಿಸಿದೆ. ಹೀಗಾಗಿ ಸರ್ಕಾರ ದೇಶಾದ್ಯಂತ ಸಾಧ್ಯವಾದಷ್ಟು ಮನೆಗಳಿಗೆ ಪೈಪ್ ಮೂಲಕ ನೈಸರ್ಗಿಕ ಅನಿಲವನ್ನು ತಲುಪಿಸುವಂತಹ ಹೊಸ ಉಪಕ್ರಮವನ್ನು ಪ್ರಾರಂಭಿಸಿದೆ. ಯಾಕೆಂದರೆ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಂಪರ್ಕಗಳನ್ನು ಹೆಚ್ಚಿಸಲು ಪ್ರೋತ್ಸಾಹಕ ಯೋಜನೆಯನ್ನು ಕೂಡ ಅನುಮೋದಿಸಿದೆ. ಈ ಯೋಜನೆ ಸೆಪ್ಟೆಂಬರ್ 1, 2026ರಿಂದ ಜಾರಿಗೆ ಬರಲಿದೆ. ಈಗಾಗಲೇ ಸಂಪರ್ಕ ಹೊಂದಿರುವಂಥ ಇನ್ನು ಪ್ರಾರಂಭವಾದಂಥ ಅಥವಾ ಅನಿಲ ಬಳಸದ ಮನೆಗಳಿಗೆ ಕೂಡ PNG ಪೂರೈಕೆ ಮಾಡುವುದು ಇದರ ಮುಖ್ಯ ಉದ್ದೇಶವಾಗಿರುತ್ತದೆ. ಹೊಸ ಪ್ರದೇಶಗಳಿಗೆ PNG ನೆಟ್ವರ್ಕ್ ಕೂಡ ವಿತರಿಸುವುದರ ಮೂಲಕ ಒತ್ತು ನೀಡಲಾಗುತ್ತಿದೆ. ಹಾಗಾದರೆ ಸರ್ಕಾರದ ಪ್ರಕಾರ ದೇಶದಲ್ಲಿ ಪ್ರಸ್ತುತ ಸುಮಾರು 17.4 ಮಿಲಿಯನ್ ದೇಶೀಯ PNG ಸಂಪರ್ಕಗಳಿವೆ ಮತ್ತು ಈ ಹೊಸ ಯೋಜನೆಯು ಕೂಡ ಅನಿಲ ವಿತರಣಾ ಕಂಪನಿಗಳು ಸಕ್ರಿಯ ಸಂಪರ್ಕಗಳ ಯೋಜನೆ ಸಂಖ್ಯೆಯನ್ನು ಕೂಡ ಹೆಚ್ಚಿಸಲು ಸಹಾಯ ಮಾಡುತ್ತಿದೆ. ಮತ್ತು ವೀಕ್ಷಕರೇ, ಹೊಸ ಮನೆಗಳಿಗೆ ಪೈಪ್ಲೈನ್ ವಿಸ್ತರಿಸುವಲ್ಲಿ ಕಂಪನಿಗಳಿಗೆ ಆರ್ಥಿಕ ಪ್ರಯೋಜನಗಳನ್ನು ನೀಡುತ್ತಿದೆ. ಕುಟುಂಬಗಳಿಗೆ ಅಡಿಗೆ ಅನಿಲ ಶುದ್ಧ, ಅನುಕೂಲಕರ ಮತ್ತು ಸ್ಥಿರವಾದ ಅನಿಲದ ಆಯ್ಕೆಯನ್ನು ಒದಗಿಸುತ್ತಿದೆ ಎಂದು ಕೂಡ ಸರ್ಕಾರವು ಆಶಿಸಿದೆ. ಹಾರ್ಮುಜ್ ಜಲಸಂಧಿಯ ಸಂಬಂಧಿಸಿದಂತಹ ಸಮಸ್ಯೆಗಳನ್ನು ದೇಶದಲ್ಲಿ LPG ಸರಬರಾಜು ಮೇಲೆ ಪರಿಣಾಮ ಬೀರುವುದು ಈ ಸಮಯದಲ್ಲಿ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಎಂದು ಹೇಳಲಾಗುತ್ತಿದೆ. ವೀಕ್ಷಕರೇ, ಪ್ರತಿ ಹೊಸ ಸಕ್ರಿಯ ಸಂಪರ್ಕಕ್ಕೆ ಹೊಂದಿರುವಂತಹ ಅನಿಲ ಈ ಯೋಜನೆಯು ಅರ್ಹ ನಗರ ಅನಿಲ ವಿತರಣಾ ಕಂಪನಿಗಳಿಗೆ ಪ್ರಯೋಜನ ನೀಡುತ್ತಿದ್ದು ಮತ್ತು ಒಂದು ಕಂಪನಿಯ ತನ್ನ ಗುರಿಗಿಂತ ಹೆಚ್ಚು ಹೊಸ ಬಿಲ್ ಮಾಡಬಹುದಾದಂಥ ದೇಶೀಯ PNG ಸಂಪರ್ಕಗಳನ್ನು ಸೇರಿಸಿದರೆ ಪ್ರತಿ ಹೆಚ್ಚುವರಿ ಸಂಪರ್ಕಕ್ಕೆ ದೇಶೀಯವಾಗಿ ಉತ್ಪಾದಿಸಲಾದಂತಹ APM ಆಡಳಿತ ಬೆಲೆ ಕಾರ್ಯನಿರ್ವಿಧಾನವು ಕೂಡ ಅನಿಲದ 200 ಪ್ರಾಮಾಣಿಕ ಘನ ಮೀಟರ್ ಹೆಚ್ಚುವರಿ ಹಂಚಿಕೆಯನ್ನು ಕೂಡ ಪಡೆಯುತ್ತದೆ. ಮತ್ತು ನೈಸರ್ಗಿಕವಾಗಿ ಅನಿಲ ಸರ್ಕಾರ ನಿಯಂತ್ರಿಸುತ್ತಿದೆ ಮತ್ತು ಹಳೆ ಕ್ಷೇತ್ರಗಳಿಂದ ಹೊರಗೆ ತೆಗೆದು ಹಾಕಲಾಗುತ್ತಿದೆ. ಹಾಗಾದರೆ ವೀಕ್ಷಕರೇ, APM ಅನಿಲವು ಕೂಡ ಸಾಮಾನ್ಯವಾಗಿ ಇತರ ದುಬಾರಿ ಅನಿಲ ಮೂಲಗಳಿಗಿಂತಲೂ ಕಡಿಮೆ ಬೆಲೆ ಲಭ್ಯವಾಗಿರುತ್ತದೆ. ಹೆಚ್ಚುವರಿ ಅನಿಲ ಪಡೆಯುವುದರಿಂದ ಕಂಪನಿಗಳ ಒಟ್ಟಾರೆ ಅನಿಲ ಖರೀದಿ ವೆಚ್ಚ ಕಡಿಮೆ ಆಗುತ್ತದೆ ಮತ್ತು ಹೆಚ್ಚಿನ ಮನೆಗಳಿಗೆ PNG ಸಂಪರ್ಕ ನೀಡಲು ಕಂಪನಿಗಳಿಗೆ ಇದು ಆರ್ಥಿಕ ಪ್ರೋತ್ಸಾಹ ನೀಡುತ್ತದೆ ಎಂದು ಸಹ ಸರ್ಕಾರ ನಂಬುತ್ತಿದೆ. ಹಾಗಾದರೆ ಪ್ರೋತ್ಸಾಹದ ಯೋಜನೆಯನ್ನು ಸಹ 2 ಹಂತಗಳಲ್ಲಿ ಜಾರಿಗೆ ತರಲಾಗುವುದು ಮತ್ತು ಪ್ರತಿ ಹಂತವು 6 ತಿಂಗಳು ಇರುತ್ತದೆ ಮತ್ತು ಆಯಾ ಭೌಗೋಳಿಕ ಪ್ರದೇಶಗಳಿಗೆ ನಿಗದಿಪಡಿಸಿದಂತಹ ಗುರಿಗಿಂತಲೂ ಹೆಚ್ಚು ದೇಶೀಯ PNG ಸಂಪರ್ಕಗಳನ್ನು ಸಕ್ರಿಯಗೊಳಿಸಲು ಬಿಲ್ ಮಾಡಲು ಕಂಪನಿಗಳಿಗೆ ಪ್ರಯೋಜನ ಸಿಗುತ್ತದೆ. ಹೆಚ್ಚುವರಿ PNG ಅನಿಲವು ಕಂಪನಿಗಳ ತಮ್ಮ CNG ಮೂಲಕ ಸಾರಿಗೆ ವ್ಯವಹಾರಕ್ಕಾಗಿ ಪ್ರಸ್ತುತ ಖರೀದಿಸುವಂತಹ ದುಬಾರಿ LNGಯನ್ನು ಬದಲಾಯಿಸಲು ಅನುವು ಮಾಡಿಕೊಡುತ್ತದೆ ಮತ್ತು ಒಟ್ಟಾರೆ ಹೇಳುವುದಾದರೆ ಅನಿಲ ಸೋರ್ಸಿಂಗ್ ವೆಚ್ಚ ಕಡಿಮೆ ಮಾಡುತ್ತದೆ ಮತ್ತು ಹೊಸ ದೇಶೀಯ PNG ಸಂಪರ್ಕಗಳನ್ನು ಸೇರಿಸುವುದು ಕಂಪನಿಗಳಿಗೆ ಹೆಚ್ಚು ಲಾಭದಾಯಕವಾಗುತ್ತದೆ. ಅದಲ್ಲದೆ ಸರ್ಕಾರದ ಪ್ರಕಾರ ಈ ಯೋಜನೆಯು ಕಂಪನಿಗಳ PNG ನೆಟ್ವರ್ಕ್ಗಳು ಮತ್ತು ಸಂಪರ್ಕಗಳಲ್ಲಿ ಮಾಡಿದಂಥ ಹೂಡಿಕೆಯನ್ನು ವೆಚ್ಚವನ್ನು ಕಡಿಮೆ ಮಾಡುವುದರ ಜೊತೆಗೆ ಮರುಪಡೆಯಲು ಸಹ ಸಹಾಯ ಮಾಡುತ್ತದೆ ಮತ್ತು ಪ್ರಸ್ತುತ ದೇಶೀಯ PNG ಸಂಪರ್ಕಗಳ ಮೇಲಿನ ಬಂಡವಾಳ ವೆಚ್ಚ ಚೇತರಿಕೆಗೊಳ್ಳಲು ಸುಮಾರು 10 ವರ್ಷಗಳು ತೆಗೆದುಕೊಳ್ಳುತ್ತದೆ ಮತ್ತು ಪ್ರೋತ್ಸಾಹ ಧನದಿಂದ ಈ ಅವಧಿ ಸರಿಸುಮಾರು 3 ವರ್ಷಗಳ ಒಳಗೆ ಇಳಿಯುವಂತ ನಿರೀಕ್ಷೆ ಇರುತ್ತದೆ. ನೇರ ಪ್ರಯೋಜನವೆಂದರೆ CGD ಕಂಪನಿಗಳು ಪೈಪ್ಲೈನ್ ಜಾಲಗಳನ್ನು ಹೊಸ ಪ್ರದೇಶಗಳಿಗೆ ತ್ವರಿತವಾಗಿ ವಿಸ್ತರಿಸಬಹುದು ಮತ್ತು ಬಳಕೆಯಾದ ಸಂಪರ್ಕಗಳನ್ನು ಸಹ ಸಕ್ರಿಯಗೊಳಿಸಬಹುದು. ಇದರಿಂದ ಹೆಚ್ಚಿನ ಮನೆಗಳಿಗೆ ಪೈಪ್ ಮೂಲಕ ಅನಿಲ ಬಳಸಲು ಪ್ರಾರಂಭಿಸಬಹುದು. ಹಾಗಾದರೆ ಸರ್ಕಾರ ನೈಸರ್ಗಿಕ ಅನಿಲ ಮೇಲಿನ ವ್ಯಾಟ್ ಅಥವಾ 5% ಇಳಿಕೆಯನ್ನು ಮಾಡುವಂಥ ರಾಜ್ಯಗಳನ್ನು ಸಹ ಒತ್ತಾಯಿಸುತ್ತಿದೆ. ತೆರಿಗೆ ಕಡಿತವು ಮನೆಗಳಿಗೆ PNG ವೆಚ್ಚವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಹೆಚ್ಚಿನ ಕುಟುಂಬಗಳಿಗೆ PNG ಲಭ್ಯವಾಗುವಂತೆ ಮಾಡುವುದು ಮತ್ತು ಅಡುಗೆಗೆ ಸುಲಭ ಮತ್ತು
ಆಯ್ಕೆಯನ್ನಾಗಿ ಮಾಡುವುದು ಸರ್ಕಾರದ ಗುರಿಯಾಗಿದೆ. ಒಂದು ರಾಜ್ಯದಲ್ಲಿ ನೈಸರ್ಗಿಕ ಅನಿಲದ ಮೇಲಿನ 5% ವ್ಯಾಟ್ ಸಂಪೂರ್ಣವಾಗಿ ತೆಗೆದುಹಾಕಿದರೆ PNG ಬಿಲ್ಗಳ ಮೇಲೆ ತೆರಿಗೆ ಭಾಗ ಕಡಿಮೆ ಆಗುತ್ತದೆ. ಉದಾಹರಣೆಗೆ PNG ಬೆಲೆ ಪ್ರತಿ SGMಗೆ 50 ಆಗಿದ್ದರೆ ಅಂದರೆ 5% ವ್ಯಾಟ್ ಪ್ರತಿ SCMಗೆ ಸರಿಸುಮಾರು ಮಾಡಿದರೆ 2.50 ಆಗಿರುತ್ತದೆ. ವ್ಯಾಟ್ ತೆಗೆದುಹಾಕಿದಾಗ ಬೆಲೆ ಪ್ರತಿ SCMಗೆ ಸರಿಸುಮಾರು 47.50 ಆಗಬಹುದು. ನಿಜವಾದ ಕಡಿತವು ರಾಜ್ಯದ ತೆರಿಗೆ ವ್ಯವಸ್ಥೆ, ಅನಿಲ ಸಂಗ್ರಹಣೆ ವೆಚ್ಚ ಮತ್ತು ಸ್ಥಳೀಯ CGD ಕಂಪನಿಯ ಶುಲ್ಕಗಳನ್ನು ಅವಲಂಬಿಸಿರುತ್ತದೆ. ವ್ಯಾಟ್ ತೆಗೆದುಹಾಕುವಿಕೆ PNGಯನ್ನು ಕೂಡ ಸ್ವಲ್ಪ ಅಗ್ಗವಾಗಿಸಬಹುದು. ಆದರೆ ಒಟ್ಟಾರೆ ಹೇಳುವುದಾದರೆ ಹೊಸ ಯೋಜನೆಯು ಹೆಚ್ಚಿನ ಮನೆಗಳಿಗೆ ಪೈಪ್ ಮೂಲಕ ಶುದ್ಧ ಅನಿಲ ತಲುಪಿಸುವುದು ಗುರಿ ಹೊಂದಿದೆ. ಕಂಪನಿಗಳಿಗೆ ಹೊಸ ನೀಡುವಂಥ ಪ್ರೋತ್ಸಾಹ ನೀಡುವಂಥ ಮೂಲಕ, ವೆಚ್ಚ ಕಡಿಮೆ ಮಾಡುವಂಥ ಮೂಲಕ ಅಡಿಗೆ ಅನಿಲವನ್ನು ಸುಲಭ ಮತ್ತು ಕೈಗೊಟ್ಟುವಂತೆ ಮಾಡುವುದು ಪ್ರಯತ್ನ ಇದಾಗಿದೆ ಎಂದು ಸಹ ಎನ್ನಲಾಗುತ್ತಿದೆ. ವೀಕ್ಷಕರೇ, ತಾವು ನಮ್ಮ ಈ ವಿಡಿಯೋ ಮೊದಲು ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ನಿಮ್ಮ ಸಲಹೆ ಮತ್ತು ಸೂಚನೆಗಳನ್ನು ದಯವಿಟ್ಟು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ತಪ್ಪದೇ ನಿಮ್ಮ ಊರನ್ನು ಕೂಡ ಮೆನ್ಷನ್ ಮಾಡಿ. ಯಾಕೆಂದರೆ ಮುಂದಿನ ಮಾಹಿತಿಗಳನ್ನು ಅಪ್ಡೇಟ್ ಮಾಡಲು ನಮಗೆ ಅನುಕೂಲವಾಗುತ್ತದೆ. ಮತ್ತು ನಮ್ಮ ಈ ವಿಡಿಯೋ ತಾವು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು.